Exercise 8.3, fourth ending, sixth question. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ? ಸೊ ನಾವು ಇಲ್ಲಿ ಏನ್ ಪ್ರೂವ್ ಮಾಡ್ಬೇಕು, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಫಸ್ಟ್ ಏನ್ ಮಾಡೋಣ, ಟೇಕ್ ಎಲ್ ಎಚ್ ಎಸ್ ತಗೋಣ ಇಲ್ಲಿ. ಓಕೆ, ಎಲ್ ಎಚ್ ಎಸ್ ಏನಿದೆ, ರೂಟ್ 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇದೆ. ಓಕೆ, ಸೊ ಈಗ ರೂಟ್ ನ್ಯೂಮರೇಟರ್ಗೂ ಇದೆ, ಡಿನಾಮಿನೇಟರ್ ಇದೆ. ಸೊ ನಾನೇನ್ ಮಾಡ್ತೀನಿ, ಸಪರೇಟ್ ಆಗಿ ಬರಿತೀನಿ. ನ್ಯೂಮರೇಟರ್ಗೂ ಸಪರೇಟ್ ಆಗಿ ರೂಟ್ ಹಾಕ್ತೀನಿ, ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ಗೂ ಸಪರೇಟ್ ರೂಟ್ ಹಾಕ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ರೂಟ್ ಇರ್ಬಾರ್ದು, ಅವಾಗ ಏನ್ ಮಾಡ್ಬೇಕು, ನಾವು ರಾಷನಲೈಸ್ ಮಾಡ್ಬೇಕು. ಓಕೆ, ರಾಷನಲೈಸ್ ಮಾಡಿದಾಗ ಇದು ಮೈನಸ್ ಇರೋದು ಏನಾಗ್ಬೇಕು, ಪ್ಲಸ್ ಆಗ್ಬೇಕು. 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ರೂಟ್ 1 ಪ್ಲಸ್ ಸೈನ್ ಎ. ಓಕೆನಾ? ಈಗ ನೀವು ನೋಡಿದ್ರೆ ಇಲ್ಲಿ ಮೈನಸ್ ಇದ್ರೆ ಇದು ಪ್ಲಸ್ ಇಂದ ಇಂಟೂನು ಮಾಡಬೇಕು, ಡಿವೈಡ್ ಕೂಡ ಮಾಡ್ಬೇಕು. ಓಕೆ, ಅದನ್ನ ಏನಂತೀವಿ, ರಾಷನಲೈಸ್ ಅಂತೀವಿ. ಡಿನಾಮಿನೇಟರ್ ರೂಟ್ ಇದ್ದಾಗ ಅವಾಗ ರಾಷನಲೈಸ್ ಮಾಡ್ತೀವಿ. ಈಗ ನೀವು ನೋಡಿದ್ರೆ ರೂಟ್ 1 ಪ್ಲಸ್ ಸೈನ್ ಎ ಇಂಟು ರೂಟ್ 1 ಪ್ಲಸ್ ಸೈನ್ ಎ ಏನಾಗ್ಬಿಡುತ್ತೆ. ಓಕೆ, ಈಗ ನಿಮಗೆ ರೂಟ್ 1 ಪ್ಲಸ್ ಸೈನ್ ಎ ಇಂಟು ರೂಟ್ 1 ಪ್ಲಸ್ ಸೈನ್ ಎ, ರೂಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಹೋಲ್ ಡಿವೈಡೆಡ್ ಬೈ, ಈಗ ನೀವು ನೋಡಿದ್ರೆ ಈಗ ರೂಟ್ ಈಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂತ ಗೊತ್ತಾಗ್ತದೆ. ಹೌದಾ? ಈ ಡಿನಾಮಿನೇಟರ್ ರೂಟ್ ಇಂಟು ರೂಟ್ ರೂಟ್ ಬರ್ದೀನಿ, 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಆಯ್ತು. ಇಲ್ಲಿ ಮೇಲೆ ಏನಾಯ್ತು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 1 ಪ್ಲಸ್ ಸೈನ್ ಎ ಉಳಿತು, ಹೋಲ್ ಡಿವೈಡೆಡ್ ಬೈ. ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ ತಾನೆ. ಸೊ ನಾನು ಏನ್ ಬರಿಬಹುದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರಿಬಹುದು. ಓಕೆ, ಇದು ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದಕ್ಕೆ ಏನ್ ಬರ್ದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಬರ್ದೆ. ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಈಗ 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ, ಈಗ ರೂಟ್ 1 ಸ್ಕ್ವೇರ್ ಏನು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆ, ಇದನ್ನ ಬರೆದ್ವಿ. ಈಗ ನೀವು ನೋಡಿದ್ರೆ ಈಗ ಏನಾಗುತ್ತೆ, 1 ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ರೂಟ್, ನಿಮ್ಗೆ ಏನಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಬಂದತ್ತಂದ್ರೆ ಏನಂತ ಬರಿಬಹುದು, ನಾವು ಕಾಸ್ ಸ್ಕ್ವೇರ್ ಅಂತ ಬರಿಬಹುದು. ಯಾಕೆ ಅಂತಂದ್ರೆ ನಮಗೆ ಫಾರ್ಮುಲಾ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಓಕೆ, ನಾನು ಇವಾಗ ಬರೇ ಲೈಕ್ ಕಾಸ್ ಒಂದೇ ಲೆಫ್ಟ್ ಸೈಡ್ ಇಟ್ರೆ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1, ಈ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಆ ಕಡೆ ಹೋದ್ರೆ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಸೊ ಇಂಡೈರೆಕ್ಟ್ ಆಗಿ ಏನ್ ಗೊತ್ತಾಯ್ತು, 1 ಮೈನಸ್ ಸೈನ್ ಸ್ಕ್ವೇರ್ ಇದ್ರೆ ಏನ್ ಬರಿಬಹುದು, ನಾನು ಕಾಸ್ ಸ್ಕ್ವೇರ್ ಅಂತ ಬರಿಬಹುದು. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಇದ್ದಕ್ಕೆ ಏನ್ ಬರ್ದೆ, ಕಾಸ್ ಸ್ಕ್ವೇರ್ ಬರ್ದೆ. ಅವಾಗ ಏನಾಯ್ತು, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು ಇವಾಗ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಉಳಿಯುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ ಕಾಸ್ ಎ ಇಬ್ಬರಿಗೂ ಡಿವೈಡ್ ಮಾಡಬೇಕು, 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಓಕೆನಾ? ಸೊ ಈ ಕಾಸ್ ಎನ 1ಗೂ ಡಿವೈಡ್ ಮಾಡಬೇಕು, ಸೈನ್ಗೂ ಡಿವೈಡ್ ಮಾಡಬೇಕು. ಓಕೆ, ಅವಾಗ ನಿಮ್ಗೆ ಏನ್ ಬರುತ್ತೆ, 1 ಬೈ ಕಾಸ್ ಅಂದ್ರೆ ನಥಿಂಗ್ ಬಟ್ ಏನು, 1 ಬೈ ಕಾಸ್ ಅಂದ್ರೆ ಸೀಕೆಂಟ್ ಎ ಬರುತ್ತೆ, ಪ್ಲಸ್ ಸೈನ್ ಬೈ ಕಾಸ್ ಅಂದ್ರೆ ನಥಿಂಗ್ ಬಟ್ ಏನು, ಟ್ಯಾನ್ ಎ ಬರುತ್ತೆ. ಓಕೆ, ಇದು ನಥಿಂಗ್ ಬಟ್ ಏನಿದು, ಆರ್ ಎಚ್ ಎಸ್. ಹೌದ್ ತಾನೆ? ಸೊ ಈಗ ನೀವು ನೋಡಿದ್ರೆ ನಮ್ಗೆ ಆರ್ ಎಚ್ ಎಸ್ ಏನ್ ಬರಬೇಕಿತ್ತು, ಆರ್ ಎಚ್ ಎಸ್ ಬಂದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬರ್ಬೇಕಾಗಿತ್ತು. ಈಗ ನೀವು ನೋಡಿದ್ರೆ ಈಗ ನಮ್ಗೆ ಅದೇ ಬಂದಿದೆ ತಾನೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬಂದಿದೆ. ಸೊ ನಾವು ಮಾಡ್ರ ಆನ್ಸರ್ ಕರೆಕ್ಟ್ ಇದೆ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಅದ್ರ ಜೊತೆಗೆ ಟ್ರಿಗ್ನೋಮೆಟ್ರಿದು ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಓಕೆ, ನಿಮ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟು ಅದನ್ನ ಕ್ಲಿಯರ್ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು
ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಮಾಡ್ರಿ.